ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ನನ್ನ ಮಗನ ಬರ್ಡೇ. ಸೊ ಅವನನ್ನು ತೋರಿಸ್ಕೊಂಡೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಮಾರ್ಚ್ 23rd. ಸೊ ನನ್ನ ನಿಶು ಬೇಬಿಗೆ ಸೆಕೆಂಡ್ ಇಯರ್ ಬರ್ಡೇ ಇವತ್ತು. ಸೊ ಎಲ್ಲರೂ ಕೂಡ ವಿಶ್ ಮಾಡಿ, ಬ್ಲೆಸ್ ಮಾಡಿ. ಸೊ ನಿಮ್ಮ ಬ್ಲೆಸ್ಸಿಂಗ್ ಕೂಡ ಅವನ ಮೇಲೆ ಇರಬೇಕು ಅಂತ ಕೇಳ್ಕೊತೀನಿ. ಸೊ ಎಷ್ಟು ಬೇಗ 2 ವರ್ಷ ಆಯಿತು ಅನ್ನೋದೇ ಗೊತ್ತಾಗಲ್ಲ. ಸೊ ಅವನ್ನ ಇವಾಗ ಇನ್ನೂ ಎತ್ಕೊಂಡಿದ್ದು ನೆನಪು. ಸೊ ಅವ್ನು ಹುಟ್ಟದ ಅಂತ ಕೇಳಿದ ನೆನಪು ಆಗಲೇ ಅವನಿಗೆ 2 ವರ್ಷ ಆಗೋಯ್ತು. ಸೊ ಇಷ್ಟೇ ಅಲ್ವಾ ಜೀವನ, ಎಷ್ಟು ಬೇಗ ಟೈಮ್ ಆಗಿಬಿಡುತ್ತೆ ಅನ್ನೋದೇ ಗೊತ್ತಾಗಲ್ಲ. ಸೊ ಇವತ್ತು ಮಾರ್ನಿಂಗಿಂದನೇ ಮನೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡು ಬರಬೇಕಿತ್ತು. ಹಾಗೆ ಕಾರಲ್ಲೂ ಕೂಡ ನಾನೇ ವಾಯ್ಸ್ ಎಲ್ಲ ಕೊಟ್ಕೊಂಡು ಮಾತಾಡ್ಕೊಂಡು ಬರಬೇಕಿತ್ತು. ಬಟ್ ಯಾಕೋ ಆಗಲಿಲ್ಲ, ಸ್ವಲ್ಪ ಮೂಡ್ ಅಪ್ಸೆಟಲ್ಲಿ ಇದ್ದೆ ಅವತ್ತು. ಸೊ ಅದಕ್ಕೋಸ್ಕರ ಹಾಗೆ ಜಸ್ಟ್ ನನ್ನನ್ನೇನೋ ತೋರಿಸಿದೆ, ಹಾಗೆ ಕ್ಲಿಪ್ಪಿಂಗ್ಸ್ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ವ್ಲಾಗ್ ಮಾಡೋದು ಮರೆತುಬಿಟ್ಟಿದ್ದೆ. ಸ್ವಲ್ಪ ದೂರ ಹೋದ್ಮೇಲೆ ನೆನಪಿಸ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ಬೋದು. ಸೊ ಅದಕ್ಕೆ ಫಸ್ಟ್ ಅವನನ್ನು ತೋರಿಸ್ಕೊಂಡೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ನಾವು ಬಂದಿರೋವಂಥ ಟೆಂಪಲ್ ಯಾವುದಪ್ಪ ಅಂತ ಹೇಳಿದ್ರೆ, ಸೊ ನಿಮಿಷಾಂಬ ಟೆಂಪಲ್ಗೆ ಬಂದ್ವಿ, ಶ್ರೀರಂಗಪಟ್ಟಣದ ಹತ್ರ. ಸೊ ಆಲ್ಮೋಸ್ಟ್ ಗೊತ್ತಿರುತ್ತೆ ಕೆಲವ್ರಿಗೆ, ಮೈಸೂರಲ್ಲಿರೋ ಸುತ್ತಮುತ್ತ ತುಂಬ ಜನ ಗೊತ್ತಿರುತ್ತೆ. ನಿಮಿಷಾಂಬ ಟೆಂಪಲ್ ಅಂದರೆ ಫೇಮಸ್ಸೇ, ಯಾರಿಗೂ ಗೊತ್ತಿಲ್ಲ ಅನ್ನೋಂಗೇನಿಲ್ಲ. ಸೊ ನಾವು ಕೂಡ ಈ ಟೆಂಪಲ್ಗೆ ಬಂದು ತುಂಬ ವರ್ಷಗಳೇ ಆಗಿತ್ತು. ನಾನು ಬ್ಲಾಗಲ್ಲೆಲ್ಲ ಸುಮಾರು ಸಲ ತೋರಿಸಿದ್ದೀನಿ ನನ್ನ ಬರ್ಡೇಗೆಲ್ಲ ಬಂದಾಗ. ಬಟ್ ಈಗ ತುಂಬ ದಿನ ಆದಮೇಲೆ ಬಂದಿರೋವಂಥದ್ದು. ಸೊ ನಾವು 4 ಜನನೂ ಬಂದಿದ್ದೀವಿ. ನಾನು, ನಿಶು ಬೇಬಿ, ಚೀರು ಬೇಬಿ, ಸೊ ನನ್ನ ಹಸ್ಬೆಂಡ್. ಸೊ 4 ಜನ ನಮ್ಮ ಫ್ಯಾಮಿಲಿ ಬಂದಿದ್ದೀವಿ ಅಂತ ಹೇಳ್ಬೋದು. ಯಾಕಂದರೆ ನನ್ನ ಬರ್ಡೇಲಿ ಅವ್ರ ಬರ್ಡೇಲಿ ಅವರಿಬ್ಬರನ್ನ ಎಲ್ಲೂ ಕರ್ಕೊಂಡು ಹೋಗಲಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಇವಾಗ ಕರ್ಕೊಂಡು ಬಂದ್ವಿ. ಫ್ರೆಂಡ್ಸ್, ಆಗಿನೇ ಅವತ್ತು ಶನಿವಾರ ಆಗಿರೋದ್ರಿಂದ ತುಂಬ ಏನು ರಶ್ ಇರಲಿಲ್ಲ. ಸೊ ದೇವಸ್ಥಾನ, ಸೊ ಆರಾಮ್ಸೇ ಹೋದ್ವಿ. ನೋಡ್ತಾ ಇರ್ಬೋದು ನೀವೇನೇ, ಕ್ಯೂ ಎಲ್ಲ ಏನಿರಲಿಲ್ಲ. ನಾರ್ಮಲಾಗಿ ಹೋಗ್ತಾಯಿದ್ರು ಜನ ಅಷ್ಟೇ, ಅಷ್ಟೊಂದೇನು ಹೇಳ್ಕೊಳ್ಳೋಂಥ ರಶ್ ಇರಲಿಲ್ಲ. ಹಾಗೆಯೇ ಒಳಗಡೆ ಇನ್ನೂ ನೆಕ್ಸ್ಟು ವೀಡಿಯೋ ಫೋಟೋ ಏನೋ ಅಲ್ಲೋ ಎಲ್ಲ ಆಲ್ರೆಡಿ ದೊಡ್ಡ ಅಲ್ಲೇ ಹಾಕಿದ್ದಾರೆ ನೋಡ್ಬೋದು ಬೋರ್ಡನ್ನೇ. ಸುಮ್ಮನೆ ಯಾಕೆ ಬೇಕು, ಆಮೇಲೆ ನಾನು ವೀಡಿಯೋ ಹಂಗೆ ಫೋನ್ ಇಟ್ಕೊಳ್ಳೋದು, ಸೊ ಅವ್ರು ಕ್ಯಾಮ್ರಾ ಆಫ್ ಮಾಡು ಅಂತ ಹೇಳೋದು, ಯಾಕೆ ತಲೆನೋವು ಬೇಕಂತ ಹೇಳ್ಬಿಟ್ಟು ಆಲ್ರೆಡಿ ನಾನು ಒಳಗಡೆನೂ ಕೂಡ ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡು ನಾನು ಹಳೆ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ನನ್ನ ಬರ್ಡೇ ವ್ಲಾಗಲ್ಲಿ ಲಾಸ್ಟ್ ಇಯರಲ್ಲೆಲ್ಲ ಅಂತ ಅನಿಸುತ್ತೆ. ಸೊ ಯಾರಾದರೂ ಹೋಗಿ ನೋಡಿಲ್ಲ ಅಂದರೆ ಹೋಗಿ ನೋಡಿ, ನನ್ನ ಚಾನಲಲ್ಲಿ ಇರುತ್ತೆ ಅದನ್ನು ಕೂಡ. ಸೊ ನಾನು ಸ್ಟೋರಿನೂ ಹೇಳಿದ್ದೀನಿ, ನಾನು 3 ಇಯರ್ಸ್ ಕಂಟಿನ್ಯೂ ಆಗಿ ನಿಮಿಷಾಂಬ ಟೆಂಪಲ್ಗೆ ಬಂದಿರೋದು. ಮದುವೆ ಆದಮೇಲೆ ಆ ಸ್ಟೋರಿನೂ ಕೂಡ ನಾನು ಹೇಳಿದ್ದೀನಿ ಯೂಟ್ಯೂಬಲ್ಲಿ. ಸೊ ಏನಕ್ಕೆ ಯಾವಾಗ ಬಂದಿರೋದು ಅಂತಲೂ ಕೂಡ. ಸೊ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಸೊ ನಮ್ಮ ನಿಶು ಬೇಬಿನಂತೂ ತುಂಬ ರೇರ್ ಅಲ್ವ ನಾವು ಹೊರಗಡೆ ಕರ್ಕೊಂಡು ಹೋಗೋದು. ಸೊ ಅವ್ನಿಗೇನೋ ಒಂಥರ ಖುಷಿ, ಎಕ್ಸೈಟ್ಮೆಂಟು, ತುಂಬ ಚೆನ್ನಾಗಿರ್ತಾನೆ ಅವ್ನು. ನಿಜ ಏನೂ ಹಠ ಮಾಡಲ್ಲ ಪಾಪ ಹೊರಗಡೆ ಬಂದಾಗ. ಇವಾಗ ನಮ್ಮ ಚಿರುಗಿಂತ ನನಗೆ ನಮ್ಮ ನಿಶುನ ಕರ್ಕೊಂಡೋದ್ರೆ ಕಂಫರ್ಟೇಬಲ್ ಅನ್ನೋ ರೇಂಜಿಗೆ ಅವನು ಸುಮ್ಮನೆ ಇರ್ತಾನೆ ಅಂತ ಹೇಳ್ಬೋದು. ನಮ್ಮ ಚಿರು ತುಂಬ ತುಂಟ, ಏನಾದರೂ ಒಂದು ಕೇಳ್ತಾನೆ, ಏನಾದರೂ ಒಂದು ತೀಟೆ ಮಾಡ್ತಾನೆ. ಅವನು ಏನೇ ತೆಗ್ಸ್ಕೊಂಡ್ರೂ ಅದನ್ನ ಇಟ್ಕೊಳ್ಳೋದು ಇಲ್ಲ ವಸ್ತುನ, ಅಥವಾ ಏನಾದ್ರು ಒಂದು ನೋಡಿದ್ರೆ ತುಂಬ ಹಠ ಮಾಡಿ ಏನೋ ಒಂಥರ ತುಂಬ ತುಂಟ ಅಂತ ಹೇಳ್ಬೋದು ಅವನು. ಬಟ್ ನಿಶುನು ತುಂಟಾನೆ, ಅವನು ತುಂಬ ಸೈಲೆಂಟ್ ಅಂತ ಹೇಳಲ್ಲ. ಬಟ್ ಹೊರಗಡೆ ಹೋದಾಗ ಅವನು ತುಂಬ ರೇರ್ ಅಲ್ವಾ ಕರ್ಕೊಂಡು ಹೋಗೋದು. ಅವ್ನು ಖುಷಿ ಅದೇನೇ, ಎಲ್ಲೋ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಪಾಪ ಸುಮ್ಮನೆ ಇರ್ತಾನೆ ಅವನು. ಅಷ್ಟೊಂದೇನು ನಮ್ಮನ್ನ ಗೋಳಾಕೊಳ್ಳಲ್ಲ. ಸೊ ಇವಾಗ ಹೊರಗಡೆ ಎಲ್ಲ ದರ್ಶನ ಎಲ್ಲ ಮಾಡಿಕೊಂಡು ಹೊರಗಡೆ ಬಂದ್ವಿ. ನಾನು ಹೇಳ್ದಾಗೆ ಯಾವುದೇ ರೀತಿ ವೀಡಿಯೋ ಎಲ್ಲ ಏನು ಒಳಗಡೆ ಎಲ್ಲ ಕ್ಯಾಪ್ಚರ್ ಮಾಡಲಿಲ್ಲ ನಾನು. ಸೊ ಹೊರಗಡೆಯಿಂದೆಲ್ಲ ನೋಡ್ತಾ ಇರ್ಬೋದು. ಹಾಗೆಯೇ ಫಸ್ಟೇ ಅವ್ರ ಪಪ್ಪಂಗೆ ಹೇಳ್ತಾಯಿದ್ರು ಕುದುರೆ ಮೇಲೆ ಕುತ್ಕೋಬೇಕು ಅಂತ ಹೇಳ್ಬಿಟ್ಟು ಇಬ್ಬರೂ ಕೂಡ. ಸೊ ಅದಕ್ಕೆ ಇಬ್ಬರೂ ಕೂಡ ಕುದುರೆ ಮೇಲೆ ಬಂದು ಕೂರಿಸಿದ್ವಿ. ಹೊರಗಡೆ ಬಂದ ಮೇಲೆ ದರ್ಶನ ಎಲ್ಲ ಮಾಡಿಕೊಂಡು ನಮ್ಮ ಚಿರು ಕೂತ್ಕೊಂಡ. ಫಸ್ಟು ಅಪ್ಪ ನೀನು ಬರಬೇಕು ಅಂತ ಹೇಳ್ತಾ ಇದ್ದೆ, ಇಲ್ಲ ನಿಶುನ ಕುಣಿಸ್ತೀನಿ ಹೋಗಪ್ಪ ಅಂತ ಹೇಳಿದ ತಕ್ಷಣ ನೋಡಿ ಇಬ್ಬರು ಅಣ್ಣ ತಮ್ಮದಿರು ಎಷ್ಟು ಸ್ವೀಟಾಗಿ ಇಬ್ಬರೇ ಕೂತ್ಕೊಂಡು ಹೋಗಿ ಒಂದು ರೌಂಡ್ ಹಾಕ್ಕೊಂಡು ಬಂದರು. ಸೊ ಏನೋ ಒಂಥರ ನೋಡೋದೇ ಖುಷಿ ಅವರಿಬ್ಬರು ಜೊತೆಲಿದ್ದಾಗ, ಅವರಿಬ್ಬರು ಚೆನ್ನಾಗಿ ಆಟ ಆಡುವಾಗ. ಸೊ ನನಗೇನೋ ಒಂಥರ ಖುಷಿ ಅನಿಸುತ್ತೆ. ಸೊ ಒಂದು ರೌಂಡ್ ಅಷ್ಟೇ, ಒಂದು ಸ್ಮಾಲ್ ರೌಂಡ್ ಅಂತ ಹೇಳ್ಬೋದು. ಸೊ ರೌಂಡ್ ಹಾಕ್ಕೊಂಡು ಬಂದರು. ಹಾಗೆಯೇ ನಾವು ಇವಾಗ ನನ್ನ ಫೇಸ್ ತೋರಿಸ್ತಾ ಇದ್ದೀನಿ, ನೋಡ್ಬೋದು ನೀವು. ಸೊ ಇವಾಗ ನಾವು ಇಲ್ಲಿ ಕಸ್ತೂರಿ ನಿವಾಸ ಅಂತ ಇಲ್ಲೇ, ಅವತ್ತು ವೆಜ್ ಬೇರೆ ಅಲ್ವಾ. ಸೊ ಅದಕ್ಕೋಸ್ಕರ ಇಲ್ಲೇ ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಇವತ್ತು ಬ್ರಂಚ್ ಆಯ್ತು ಅಂತಲೇ ಹೇಳ್ಬೋದು. ಬ್ರೇಕ್ಫಾಸ್ಟ್ ಇಲ್ಲ, ಲಂಚ್ ಇಲ್ಲ, ಆ ರೀತಿ ಆಯ್ತು ಅವತ್ತು. ತಿಂಡಿಯನ್ನು ತಿನ್ಕೊಂಡು ಹೋಗಿರಲ್ಲ, ಸ್ವಲ್ಪ ಲೇಟೇ ಆಯಿತು. ಅಲ್ಲಿ ದರ್ಶನ ಎಲ್ಲ ಮಾಡೋಣ ಹೋಗಿ ನಿಧಾನಕ್ಕೆ ದರ್ಶನ ಎಲ್ಲ ಮಾಡಿಕೊಂಡು ಇಲ್ಲಿಗೆ ಬರೋಷ್ಟರಲ್ಲಿ. ಸೊ ಹೈವೇಲಿದೆ ಇದು, ನೋಡಿರ್ತೀರ ಆಲ್ಮೋಸ್ಟ್ ಹೋಟೆಲು. ಸೊ ಇಲ್ಲಿಗೆ ಬಂದ್ವಿ ನಾವು ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು. ಆಲ್ರೆಡಿ ಇಲ್ಲೆಲ್ಲ ಟಾಯ್ಸ್ ಇತ್ತು ನೋಡಿ. ಸೊ ನನ್ನ ಮಗ ತೋರಿಸ್ತಾ ಇದ್ದ, ಅಮ್ಮ ಅದು ಬೇಕು ಇದು ಬೇಕು ಅಂತ ಹೇಳ್ಬಿಟ್ಟು. ಸೊ ಇದು ನಾವು ಇನ್ನೊಂದಕ್ಕೆ ಹೋಗ್ತಾ ಇದ್ವಿ. ಐ ಥಿಂಕ್ ಅದು ಹಳ್ಳಿ ಮನೆ ಅದು ಪಕ್ಕದಲ್ಲೇ ಇರೋದು. ಕಸ್ತೂರಿ ನಿವಾಸಕ್ಕಿದೆ ಫಸ್ಟ್ ಬಂದಿರೋದು, ಹೊಸದಾಗಿ ಓಪನ್ ಆಗಿತ್ತಲ್ಲ. ಸೊ ಯಾವ ರೀತಿ ಇದೆ ಟೇಸ್ಟ್ ಅಂತ, ಅದೂ ಕೂಡ ಚೆನ್ನಾಗಿದೆ. ಹಳ್ಳಿ ಮನೆ ಅಂತ ಪಕ್ಕದ್ದೇನೆ ಇದು. ಸೊ
ಇನ್ನೊಂದು ಬರುತ್ತೆ ಸುಮಾರು ಅಲ್ಲೇ ಬೋರ್ಡ್ ಹಾಕಿರ್ತಾರೆ, ಅದೆಲ್ಲದಕ್ಕಿಂತ ಇದ್ರ ಪಕ್ಕ ಇದೆ ಕಸ್ತೂರಿ ನಿವಾಸದ ಪಕ್ಕ ಇರುವಂಥ ಹೋಟೆಲ್, ಅದು ಕೂಡ ತುಂಬ ಟೇಸ್ಟ್ ಚೆನ್ನಾಗಿದೆ. ಸೊ ಫಸ್ಟಿಂದ ನಾವು ಆಲ್ಮೋಸ್ಟ್ ಇಲ್ಲಿಗೆ ಬರ್ತಿದ್ದಿದ್ದು. ಸೊ ಇವಾಗ ಬಂದ್ವಿ. ಸೊ ನಾನು ಕೂಡ ಮಶ್ರೂಮ್ ಬಿರಿಯಾನಿ, ನನ್ನ ಮಕ್ಳಿಗೆ ಇಬ್ರಿಗೂ ಇಡ್ಲಿ, ಸೊ ನನ್ನ ಹಸ್ಬೆಂಡ್ ಫ್ರೈಡ್ ರೈಸ್ ಏನೋ ತೊಗೊಂಡ್ರು ಅವರು. ಸೊ ಅದು ನಾನು ನೆಕ್ಸ್ಟ್ ಇನ್ನೇನು ನಾನು ವೀಡಿಯೋ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ನಾನು ಹೇಳ್ದಾಗೆ ಅವತ್ತು ನಾನು ಅಷ್ಟು ಕಂಫರ್ಟೇಬಲ್ ಆಗಿರಲಿಲ್ಲ ನಿಮ್ಮ ಜೊತೆ ಇನ್ ಡೀಟೇಲಾಗಿ ಎಲ್ಲನೂ ಕೂಡ ಶೇರ್ ಮಾಡ್ಕೊಳ್ಳೋದಕ್ಕೆ. ಏನೋ ಒಂಥರ ಮೂಡ್ ಅಪ್ಸೆಟ್ ಆಗಿತ್ತು. ಲೈಫ್ ಅಂದಮೇಲೆ ಮೂಡ್ ಅಪ್ಸೆಟ್ ಆಗೇ ಆಗುತ್ತಲ್ವ. ಅಪ್ಸೆಟ್ ಆದಾಗಲೇ ನಾವು ಕೂಡ ಏನೋ ಒಂದು ಲೆಸನ್ ಕಲಿಯೋದಕ್ಕಾಗೋದು ಎಲ್ಲರಿಂದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅಪ್ಸೆಟ್ ಆಗಲೇಬೇಕು. ಅದು ಏನಾದ್ರು ಒಂದು ಸ್ಪೆಷಲ್ ಡೇ ದಿನ ಈ ರೀತಿ ಆಯಿತು ನನಗೆ ಅಂತ ಹೇಳಿದ್ರೆ ನಂಗೆ ತುಂಬ ಬೇಜಾರಾಗುತ್ತೆ. ಅದು ನೆನಪಿರುತ್ತೆ, ನಾನು ಸಾಯೋ ಗಂಟ ಮರೆಯೋದಕ್ಕಾಗಲ್ಲ ಅಂತ ಹೇಳ್ಬೋದು. ಸೊ ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಲೈಫ್ ಅಂದಮೇಲೆ ಇದೆಲ್ಲ ಇದ್ದದ್ದೇ, ಜಸ್ಟ್ ಮೂವ್ ಆನ್ ಅಂತ ಹೇಳ್ಬೋದು. ಸೊ ನನ್ನ ಮಗನಿಗೋಸ್ಕರ ನಾನು ಆಲ್ಮೋಸ್ಟ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ಅವ್ನ ಮೆಮೊರಿಗೆ, ನನ್ನ ಮೆಮೊರಿಗೆ, ಲೈಫ್ ಟೈಮ್ ಯೂಟ್ಯೂಬಲ್ಲಿ ಇರುತ್ತೆ ಅನ್ನೋ ಒಂದು ಮೆಮೊರಿಗೆ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ಕ್ಯಾಪ್ಚರ್ ಮಾಡಿದೆ ಅಷ್ಟೇ. ಸೊ ಹಂಗೆ ಡೈರೆಕ್ಟ್ ಅಮ್ಮನ ಮನೆಗೆ ಬಂದೆ ನಾನು. ಸೊ ಅಮ್ಮನ ಮನೆಯಿಂದನೇ ಹೋಗಿದ್ದು. ಸೊ ಬಂದಮೇಲೆ ಇಲ್ಲೇ ಅಪ್ಪನೂ ಕೂಡ ಕೇಕ್ ತೊಗೊಂಬಂದಿದ್ರು. ಸೊ ಯಾರೂ ಇರಲಿಲ್ಲ, ನಮ್ಮ ಆದ್ಯ ಬೇಬಿ ಯಾರೂ ಇರಲಿಲ್ಲ. ಅವರು ಕೂಡ ಅವ್ರ ಅಜ್ಜಿ ಮನೆಗೆ ಹೋಗಿದ್ರು. ಸೊ ಅಮ್ಮ ಅಪ್ಪನೇ ಕಟ್ ಮಾಡಿಸಿ ಅಂತ ಹೇಳಿದ್ವಿ. ಸೊ ಅಪ್ಪ ಕೇಕ್ ತಂದಿದ್ರಲ್ಲ, ಇಲ್ಲಿಂದ ಕಟ್ ಮಾಡಿಸ್ಬಿಟ್ಟು ನೆಕ್ಸ್ಟ್ ಸೆಲೆಬ್ರೇಷನ್ಗೆ ಅವ್ರ ಪಪ್ಪ ಕೇಕ್ ಕಟ್ ಮಾಡಿಸ್ಬೇಕಿತ್ತಲ್ಲ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಸಂಜೆ ಹೋಗೋಣ ಅಂತ ಅಲ್ಲಿಗೆ ಹೋದ್ವಿ. ಇದೆಲ್ಲ ಸೆಲೆಬ್ರೇಷನ್ ಮುಗಿಸ್ಕೊಂಡು. ಸೊ ನಮ್ಮ ನಿಶು ನೋಡ್ತಾ ಇರ್ಬೋದು, ನಮ್ಮ ಚಿರು ಬೇಬಿನೂ ಕೂಡ ಅವ್ರ ಪಪ್ಪನ ಜೊತೆ ಮನೆಗೆ ಹೊಂಟೋಗ್ಬಿಟ್ಟಿದ್ದ. ಟೆಂಪಲಿಂದ ಬಂದು ಪಪ್ಪ ಮಲಗಿಬಿಟ್ಟಿದ್ದಂತೆ. ಅವನು ಕೂಡ ತುಂಬ ಮಿಸ್ ಮಾಡಿಕೊಂಡೆ ಅಲ್ಲಿ ಕೇಕ್ ಕಟ್ ಮಾಡಿಸುವಾಗ. ಬಟ್ ಇಲ್ಲ ಅವ್ರ ಪಪ್ಪ ಮಾಡಿಸುವಾಗ ಅವನಿದ್ದ. ಸೊ ನಮ್ಮ ನಿಶು ಅಣ್ಣ ಅಂತ ಕೇಳ್ಕೊತಾ ಇದ್ದ. ಅವ್ನಿಗೆ ತುಂಬ ಇಷ್ಟ ನಮ್ಮ ಚಿರು ಕಂಡ್ರೆ. ಸೊ ಅವ್ನು ನೆನೆಸ್ಕೊತಾನೆ ಇರ್ತಾನೆ. ಸೊ ಇಲ್ಲಿ ಅವ್ರ ಪಪ್ಪ ನೋಡ್ಬೋದು, ಹ್ಯಾಪಿ ಸೆಕೆಂಡ್ ಬರ್ತ್ಡೇ ನಿಶ್ಚಲ್. ಸೊ ಹೌದು. ಸೊ ನಾನು ಯಾವ ಥರ ಹೇಳಿದೆ, ಫ್ರೂಟ್ದು ಹೇಳಿದ್ದೆ, ಬಟ್ ಅವರು ಇದು ಕೊಕೊಮಿಲನ್ ಥೀಮ್ ಆಯ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಲಾಸ್ಟ್ ಬರ್ಡೇನೂ ಕೂಡ ಅದೇ ಸ್ವಲ್ಪ ಆಯಿತು. ಬಟ್ ನಾನು ಫ್ರೂಟ್ಸ್ ಹೇಳಿದೆ, ಬಟ್ ಅವ್ರು ಈ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡಿಕೊಟ್ಟಿದ್ದಾರೆ. ಇಟ್ಸ್ ಓಕೆ, ಯಾಕಂದರೆ ನನಗೆ ಫ್ರೂಟ್ಸ್ ಇಷ್ಟ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಆ ಥರ ಹೇಳಿದ್ದೆ. ಹಾಗೆ ತುಂಬ ಸಿಂಪಲ್ ಬರ್ಡೇ ಸೆಲೆಬ್ರೇಷನ್ ಆಯ್ತು ಅಂತ ಹೇಳ್ಬೋದು. ನನ್ನ ಮನಸ್ಸಿಗೆ ಅಷ್ಟು ಸಮಾಧಾನ ಅನ್ನಿಸ್ಲಿಲ್ಲ. ಪ್ಲ್ಯಾನ್ ಇದ್ದಿದ್ದೇ ಬೇರೆ, ಆಗಿದ್ದೇ ಬೇರೆ ಬರ್ಡೇ ಸೆಲೆಬ್ರೇಷನ್ ಅಂತ ಹೇಳ್ಬೋದು. ಇಟ್ಸ್ ಓಕೆ, ನನಗೂ ತುಂಬ ಬೇಜಾರಾಯಿತು. ಯಾಕಂದ್ರೆ ನಮ್ಮ ಚಿರು ಬೇಬಿದು ಸೆಕೆಂಡ್ ಇಯರ್ ಬರ್ಡೇ ತುಂಬ ಗ್ರ್ಯಾಂಡಾಗೆ ಮಾಡಿದ್ವಿ ಅದನ್ನು ಕೂಡ. ಸೊ ಅಪ್ಪ ಮಾಡಿದ್ರಲ್ಲಿ, ಬಟ್ ಇದು ಸ್ವಲ್ಪ ಸಿಂಪಲ್ ಆಯಿತು. ನನಗಂತೂ ಅದು ತುಂಬ ಬೇಜಾರಾಯಿತು, ನನ್ನ ಮಗಂದು ಈ ರೀತಿ ಸಿಂಪಲಾಗಿ ಬರ್ಡೇ ಮಾಡಿಬಿಟ್ಟೆ ಅಂತ. ಬಟ್ ಏನೂ ಮಾಡೋದಕ್ಕಾಗಲ್ಲ, ಕೆಲವೊಂದು ಟೈಮ್ ಹಂಗಿರುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಬಾಯ್.